ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ರಾಜಕೀಯ ಒಂದ್ ರೀತಿಯಾಗಿ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಆರೋಪ ಪ್ರತ್ಯಾರೋಪ ಕೂಡ ಅಲ್ಲಿ ಜೋರಾಗ್ತಾ ಇದೆ. ಡಿಕೆ ಬ್ರದರ್ಸ್ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣ ಇದೆ ಅನ್ನೋ ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿದೆ. ಜನರಲ್ಲಿ ಭಯ ಹೋಗ್ಲಾಡ್ಸೋದಿಕ್ಕೆ ಗ್ರಾಮಾಂತರದಲ್ಲಿ ಅರೆಸೇನಾ ಪಡೆಗಳನ್ನ ನಿಯೋಜಿಸಿ ಅಂತ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬಿಜೆಪಿ ಬಾವುಟ ಹಿಡಿದವರನ್ನ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಬಂಧಿಸ್ತಾರೆ, ಊರು ಬಿಡಿಸ್ತಾರೆ. ಈ ಸಂಸ್ಕೃತಿ ಕನಕಪುರದಿಂದ ಈಗ RR ನಗರ ತನಕ ಬಂದ್ಬಿಟ್ಟಿದೆ ಅಂತ ಮಾಜಿ ಮಂತ್ರಿ ಮುನಿಯಪ್ಪ ಅವರು ಈಗ ಕಂಪ್ಲೇಂಟ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ಸ್ಲಿಪ್ ಮೂಲಕ ಕುಕ್ಕರ್ ದುಡ್ಡಿನ ಆಮಿಷವನ್ನ ಕೊಡ್ತಾ ಇದೆ ಅಂತ ಮುನಿರತ್ನ ಅವರು ಮತ್ತೊಂದು ದೂರನ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಮಾತ್ರ ರಾಜಕೀಯ ಮಾಡ್ತಾ ಇಲ್ಲ, ಬದಲಿಗೆ ಮೋದಿಯನ್ನ ಕೊರೋನಾ ವಾರಿಯರ್ ಅಂತ ಬಣ್ಣಿಸ್ತಾ ಇದ್ದಾರೆ. ಇದೇ ವೇಳೆ ಗ್ರಾಮಾಂತರದ ಉಸ್ತುವಾರಿಯನ್ನ ಬಿಜೆಪಿ ಬದಲಾಯಿಸಿದೆ. ಅಶೋಕ್ ಬದಲು ಅಶ್ವಥ್ ನಾರಾಯಣ್ಗೆ ಈಗ ಉಸ್ತುವಾರಿ ಕೆಲಸವನ್ನ ಬಿಜೆಪಿ ಕೊಟ್ಟಿರುವಂತದ್ದು. ಇದರಿಂದ ಏನ್ ಬದಲಾಗಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಈ ಮಧ್ಯೆ ತಮಿಳುನಾಡಿನ ತಿರುನಲ್ಲೂರು ಶನೇಶ್ವರ ದೇವಸ್ಥಾನಕ್ಕೆ DK ಬ್ರದರ್ಸ್ ಹೋಗಿ ಪೂಜೆ ಕೂಡ ಮಾಡಿಸಿದ್ದಾರೆ. ಮತ ಕೊಡೋದಲ್ಲ, ಏನೂ ಪ್ರಯೋಜನ ಇಲ್ಲ. ಇವ್ರು ಇಷ್ಟು ವರ್ಷದಲ್ಲಿ ಇದಾರಲ್ಲ, ಒಂದು ಗಟ್ಟಿಯಾದಂತ ಒಂದು ಕೆಲಸ ಏನಾರ ಆ ಭಾಗದಲ್ಲಿ ಆ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸ್ಟ್ರೆಂತ್ ಯಾವ್ದನ್ನು ಬಳಕೆ ಆಗಕ್ಕಾಗಬಾರ್ದು. ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ ನ ಕೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆ ಆಗಿದೆ. ಅದನ್ನ ಮಾಡ್ತೀವಿ. ರಾತ್ರೋನ್ರಾತ್ರಿ ಮನೆಗಳಿಗೆ ನುಗ್ಸೋದು, ನೀನು ಊರು ಬಿಟ್ಟು ಹೋಗು ಅಂತ ಹೇಳೋದು, ಭಾರತೀಯ ಜನತಾ ಪಾರ್ಟಿ ಬಾವುಟ ಯಾರು ಹಿಡಿತಾರೆ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕಳಿಸೋದು, ಇದ್ರೆ ಕಾಂಗ್ರೆಸ್ ಜೊತೆ ಇರಬೇಕು, ಇಲ್ಲ ಊರು ಬಿಟ್ಟು ಹೋಗ ನಡೀಲಿ, ಎಲ್ಲಿವರೆಗೂ ನಡೆಯುತ್ತೆ, ಇಂಟರ್ವಲ್ಗೆ ಒಂದು ಸ್ಲಿಪ್ ಕೊಡೋದು, ಅದಕ್ಕೆ ಕಾಸು ಕೊಡ್ತೀವಿ, ಕುಕ್ಕರ್ ಬಾಕ್ಸ್ ಕೊಡ್ತೀವಿ. ಬಹಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಮಹಿಳಾ ದಿನಾಚರಣೆ ಕ್ರೀಡೋತ್ಸವ ಆದ್ರೂ ಒಂದು ಕಾರ್ಡ್ ಕೊಡ್ತಾ ಇದ್ದಾರೆ. Our Honorable Prime Minister Narendra Modi himself became the chief warrior of COVID management, and continuously they were giving direction. ಅದಕ್ಕೋಸ್ಕರ ಕೋವಿಡ್ ನಿರ್ವಹಣೆ ಡೈರೆಕ್ಷನ್ಸ್ ಇನಿಷಿಯೇಟಿವ್ ಟೇಕನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ನರೇಂದ್ರ ಮೋದಿ ಜಿ. ಸೊ ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಕೋವಿಡ್ ಸ್ಟಾಪ್ಡ್ ಅಟ್ 3rd ವೇವ್. ಅದೇ ಅಮೆರಿಕಾದಲ್ಲಿ 7th ವೇವ್, 8th ವೇವ್. ಉಸ್ತುವಾರಿಗಿನ್ನ ನಡೀತಾ ಇರೋದು ಚುನಾವಣೆ ಮೋದಿ ವರ್ಸಸ್ ಅದರ್ಸ್. ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತೆಲ್ಲೂ ಕೇಳಲ್ಲ, ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನ ಸೋಲಿಸಬೇಕು ಅಂತಕ್ಕಂಥದ್ದು. ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿದ್ಕೆ ಇಲ್ಲಿ ತನಕ ಯಾವುದೇ ರೀತಿಯ ಪ್ರಚಾರದಲ್ಲಿ KS ಮುನಿಯಪ್ಪ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಇನ್ನು ಮೊನ್ನೆಯ ಕುರುಡುಮಲೆ ಸಮಾವೇಶಕ್ಕೂ ಕೂಡ ಮುನಿಯಪ್ಪ ಅವರು ಹೋಗಿರ್ಲಿಲ್ಲ. ಕೇಳಿದ್ರೆ ಆಹ್ವಾನ ಬಂದಿರಲಿಲ್ಲ, ಕೋಲಾರವನ್ನ ಅವರೇ ಗೆಲ್ಲಿಸ್ಕೊಳ್ಳಿ ಅಂತ ಸೆಡ್ ಹೊಡೆದು ಮಾತನಾಡಿದ್ರು. ಇನ್ನು ಇದರಿಂದ ಆತಂಕಗೊಂಡಂತಹ ಕಾಂಗ್ರೆಸ್ ಇವತ್ತು ಅಭ್ಯರ್ಥಿ KV ಗೌತಮ್ ಅವರನ್ನ ಬೆಂಗಳೂರಿನ ಮುನಿಯಪ್ಪ ಅವರ ಮನೆಗೆ ಕಳುಹಿಸಲಾಗಿತ್ತು. ಬೆಳಿಗ್ಗೆ 11 ಗಂಟೆಗೆಲ್ಲ KV ಗೌತಮ್ ಮುನಿಯಪ್ಪ ಅವರ ಮನೆಗೆ ತಲುಪಿದ್ರು. ಆದ್ರೆ ಈ ವೇಳೆ ಮುನಿಯಪ್ಪ ದೇವನಹಳ್ಳಿಯಲ್ಲಿ ಇದ್ರು. ಆದ್ರೂ ಗೌತಮ್ ಮುನಿಯಪ್ಪ ಬರುವಿಕೆಗಾಗಿ 2 ಗಂಟೆ ಕಾದು ಕೂತ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಮುನಿಯಪ್ಪ ಬಂದ್ ಕೂಡಲೇ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರು. ಪ್ರಚಾರಕ್ಕೆ ಬರುವಂತೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮುನಿಯಪ್ಪ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ನಂತರ ಇಬ್ರು ಜೊತೆಗೂಡಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಬೇಕು, ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಮುನಿಯಪ್ಪ ಅವರು ತಿಳಿಸಿದ್ರು. ಇನ್ನು ನನ್ನನ್ನ ಕೋಲಾರದಿಂದ ದೂರ ಮಾಡೋದಿಕ್ ಆಗಲ್ಲ ಅಂತ ಎದುರಾಳಿ ಬಣಕ್ಕೆ ಟಕ್ಕರ್ ಕೂಡ ಕೊಟ್ರು. ಇನ್ನು ಚಿಕ್ಕಬಳ್ಳಾಪುರ ಕಣದಲ್ಲಿ ಬಿಜೆಪಿ ಅಭ್ಯರ್ಥಿ K ಸುಧಾಕರ್ ಜೊತೆಗೆ ಸುಧಾಕರ್ ಹೆಸರಿನ ಇಬ್ಬರು ಪಕ್ಷೇತರರು ಉಳ್ಕೊಂಡಿದ್ದಾರೆ. ಇದು ಜೊತೆಗೆ ಇವತ್ತು SM ಕೃಷ್ಣ ಅವರ ನಿವಾಸಕ್ಕೆ ಸುಧಾಕರ್ ಅವರು ಭೇಟಿ ನೀಡಿ ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಂಡಿದ್ದಾರೆ. ಕೂಡ ಬಂದಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ. ನನಗೆ 2ಕ್ಕೆ2 ಇಲ್ಲಿ ಮೊದಲು ಗೆಲ್ಲಬೇಕು, ಇವೆರಡೂ ಕೂಡ ಗೆಲ್ಲೇಬೇಕು. ಏನು ಆಗಲ್ಲ, ನಾನು ಬದುಕಿರೋವರೆಗೂ ಎಲ್ಲಿ ನನ್ನನ್ನು ದೂರ ಇಡೋಕ್ಕಾಗೋದಿಲ್ಲ, ಅದು ಅವರ ಭಾವನೆಯೂ ಇಲ್ಲ. ಇನ್ನು ಹಾಸನದಲ್ಲಿ ಪ್ರೀತಮ್ ಗೌಡ ಅವ್ರಿಗೆ ಒಂದ್ ರೀತಿಯಾಗಿ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ.
ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಕಣಕ್ಕೆ ಇಳಿತಾ ಇರುವಂತದ್ದು. ಆದ್ರೆ ಯಾವುದೇ ರೀತಿಯ ಸಕಾರಾತ್ಮಕ ಉತ್ತರವನ್ನ ಅಲ್ಲಿ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹಾಸನದಲ್ಲಿ ಮೈತ್ರಿ ಸಮನ್ವಯತೆ ಸಾಧಿಸೋದಿಕ್ ಆಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ಪ್ರೀತಂ ಗೌಡ ಸಹಕಾರವನ್ನ ಕೊಡ್ತಾ ಇಲ್ಲ. ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರುವಂತಹ ಜೆಡಿಎಸ್ ಬಿಜೆಪಿ ಹೈಕಮಾಂಡ್ಗೆ ಒಂದ್ ರೀತಿ ದೂರ್ ಕೊಡಬೇಕು ಅನ್ನೋ ಚಿಂತನೆಯನ್ನ ಕೂಡ ಈಗ ಬಿಜೆಪಿ ನಾಯಕರು ನಡೆಸ್ತಾ ಇದ್ದಾರೆ. ಬಿಜೆಪಿ ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸ್ತಾ ಇದೆ. ಯಡಿಯೂರಪ್ಪ ಮಾತ್ರ ಪಕ್ಷದಲ್ಲಿ ಬಂಡಾಯವೇ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಮಂಡ್ಯದ ಜೊತೆಗೆ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಗೆಲ್ಲಿಸುವ ಜವಾಬ್ದಾರಿಯನ್ನ HD ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಹಾಗೂ ಕಾಂಗ್ರೆಸ್ ದೋಸ್ತಿಯಿಂದಾನೇ ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿ ಕೂಡ ಜನಕ್ಕೆ ಅಸಮಾಧಾನವನ್ನ ತಂದಿಲ್ಲ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಓಲೈಸುವಲ್ಲಿ ಬಿಜೆಪಿ ಸಫಲ ಆಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ 3 ದಿನ ಮೈಸೂರಿನಲ್ಲಿ ಇದ್ರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿರಲಿಲ್ಲ. ಇದನ್ನೇ ಬಿಜೆಪಿ ಅವಕಾಶವಾಗಿ ಈಗ ಬಳಸ್ಕೊಳ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸರಿಯಾಗಿದೆ, ಒಬ್ಬೊಬ್ಬರನ್ನ ಕರೆಸಿ ಮಾತಾಡಿ ಎಲ್ಲವನ್ನ ಬಗೆಹರಿಸಿ ಕಳಿಸ್ಕೊಂಡು ಎಲ್ಲರನ್ನೂ ಕರೆಸ್ಕೊಂಡು ಇಲ್ಲೇ ಮಾತಾಡಿ ಎಲ್ಲರೂ ಒಗ್ಗಟ್ಟಿಂದ ಒಮ್ಮತದಿಂದ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡು ಹೋಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಪಕ್ಷದ ಅಲಯನ್ಸ್ ಇದೆಯಲ್ಲ, ಅದೊಂದು ಸ್ವಲ್ಪ ಜನರಿಗೆ ಸಮಾಧಾನ ಇಲ್ಲ. ಹಿಂದೆ ಕಾಂಗ್ರೆಸ್ಸು ಜನತಾದಳ ಒಂದಾದಾಗ ಯಾವ ರೀತಿ ಅಸಮಾಧಾನ ಇತ್ತೋ ಅದೇ ರೀತಿ BJP ಜನತಾದಳ ಒಂದಾದಾಗಲೂ ಅಸಮಾಧಾನ ಇದೆ.